ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗದಗ ಜಿಲ್ಲೆಯ ಲಕ್ಕುಂಡಿಯನ್ನ ಪುರಾತನ ಗ್ರಾಮದಲ್ಲಿ ಹಳೆ ಮನೆಯನ್ನ ಬೀಳಿಸಿ ಹೊಸ ಮನೆಯನ್ನ ಕಟ್ಟೋಕೆ ಪಾಯವನ್ನ ಹಾಕ್ತಿರುವಾಗ ಬಿಂದಿಗೆ ತುಂಬಾ ಬಂಗಾರ ಸಿಕ್ತು. 1 ಕೆಜಿಯಷ್ಟು ಬಂಗಾರ ಸಿಕ್ಕಿದೆ. ಸೊ ಅದನ್ನ ಈಗ ಸರ್ಕಾರ ವಶದಲ್ಲಿದೆ. ಒಬ್ಬ ಬಾಲಕನಿಗೆ ಸಿಕ್ಕು ಅದು ಊರಿಗೆಲ್ಲ ಸ್ಪ್ರೆಡ್ ಆಗಿ ಈಗ ಸರ್ಕಾರ ವಶದಲ್ಲಿದೆ. ಈಗ ಗೋಲ್ಡ್ ಗೌರ್ಮೆಂಟ್ ಆಯ್ತು. ಆದ್ರೆ ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂತಂದ್ರೆ ಆ ಜಗನ ಮತ್ತೆ ಉತ್ಖನನ ಮಾಡ್ತಿದ್ದಾರೆ. ಸ್ವತಃ ಉತ್ಖನನ ಅಧಿಕಾರಿಗಳೇ ಹೇಳ್ತಿದ್ದಾರೆ ಮತ್ತೆ ಆ ಜಾಗನ ಉತ್ಖನನ ಮಾಡ್ತಾರೆ. ಏನಾದ್ರೂ ಸಿಗ್ಬೋದಾ ಅಂತ ಮತ್ತೆ ಉತ್ಖನನ ಮಾಡ್ತಾರೆ. ಇದರಿಂದ ಆ ನಿಧಿ ಸಿಕ್ಕ ಮನೆ ಕಟ್ಸ್ಬೇಕಂತಿದಾರಲ್ಲ ಅವ್ರಿಗೆ ಸಮಸ್ಯೆ ಆಗ್ತಿದೆ. ಆಕ್ಚುಲಿ ಗೌರ್ಮೆಂಟ್ ಅವರು ಅವರಿಗೆ ಬೇರೆ ಕಡೆಯಲ್ಲಿ ಒಂದು ಮನೆಯನ್ನು ಕಟ್ಸ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆ ನಿಧಿಯಿಂದ ಅವರಿಗೆ ಉಪಯೋಗ ಇಲ್ಲದಿದ್ರು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ ನಿಧಿ ಕಾಯ್ದೆ 1962ರ ಪ್ರಕಾರ 100 ವರ್ಷಕ್ಕಿಂತ ಹಳೆಯ ಏನಾದ್ರೂ ನಿಧಿ ಸಿಕ್ಕಿದ್ರೆ ಅದು ಸರ್ಕಾರ ವಶಕ್ಕಾಗುತ್ತೆ. 100 ವರ್ಷಕ್ಕಿಂತ ಒಳಗಿದ್ರೆ ಆ ಭೂ ಮಾಲೀಕತ್ವ ಯಾರಿದೆ ಅವರ ಓನರ್ಗೆ ಪತ್ತೆ ಹಚ್ಚಿ ಕೊಡ್ತಾರೆ. ಸೊ ಇಲ್ಲಿ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡ್ತಾರೆ. ಕೆಲವೊಂದ್ಸಲ 100 ವರ್ಷಕ್ಕಿಂತ ಹಳೆದಿದ್ರು ಕೂಡ 100 ವರ್ಷ ಅಂತಾನೆ ಜಾಸ್ತಿ ಅಂತಾನೆ ಹೇಳಿ ಸರ್ಕಾರ ವಶಪಡಿಸ್ಕೊಳ್ಳುತ್ತೆ. ಇವ್ರಿಗೆ ಬಹುಮಾನ ರೀತಿಯಾಗಿ ಒಂದಿಷ್ಟು ಕೊಡ್ಬೋದು ಅಷ್ಟೇ. ಅದು ಅದಕ್ಕಿಂತ ಜಾಸ್ತಿ ಏನು ಕೊಡಕ್ ಬರಲ್ಲ. ಇವರು ಲೀಗಲ್ ಆಗಿ ಕೊಟ್ಟಿದ್ದಾರೆ, ಆದ್ರೆ ಸಮಸ್ಯೆನ ಇವರೇ ಅನುಭವಿಸ್ತಿದ್ದಾರೆ. ಫ್ರೆಂಡ್, ನಿಮ್ಗೆ ಏನಾದ್ರು ಈ ತರ ನಿಧಿ ಸಿಕ್ಕರೆ ನೀವೇನು ಫಸ್ಟ್ ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ. ಹಾಗೂ ಈ ರೀತಿಯಾಗಿ ನಿಧಿ ಸಿಕ್ಕಾಗ ಅವ್ರು ಮಾಡಿದ್ದು ಸರಿನಾ ತಪ್ಪಾ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.